ಮಾರ್ಚ್ 25ರ ಮಂಗಳವಾರದಂದು ಸುಗ್ಗಿ ಜಾತ್ರೆಯ ಪರ್ವಕಾಲದಂದು ಕಾಪು ಹಳೆ ಮಾರಿಯಮ್ಮ ಸನ್ನಿಧಾನದ ಜೀರ್ಣೋದ್ಧಾರದ ಮಹಾ ಸಂಕಲ್ಪ ಐತಿಹಾಸಿಕ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ರಾತ್ರಿ 9:30 ಗಂಟೆಗೆ ಶ್ರೀ ದೇವಾಲಯದ ಮುಂಭಾಗದ ವೇದಿಕೆಯಲ್ಲಿ ಜೀರ್ಣೋದ್ಧಾರದ ಮೂಲನಿಧಿ ಸಮರ್ಪಣಾ ಮಹಾ ಅಭಿಯಾನ ಪ್ರಾರಂಭ ಸಂಬಂಧಿ ಸಭಾ ಕಾರ್ಯಕ್ರಮ, ಜೀರ್ಣೋದ್ಧಾರ ಲಾಂಛನ ಅನಾವರಣ, ಸಮಸ್ತ ಭಕ್ತರಿಗೆ ಕಾಣಿಕೆ ಡಬ್ಬಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನ ಮತ್ತು ಹಳೆ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರ ಶ್ರೀ ಪ್ರಸಾದ್ ಜಿ ಶೆಣೈ ಹೇಳಿದ್ದಾರೆ. ಅವರು ಶನಿವಾರ ಕಾಪು ಹಳೆ ಮಾರಿಯಮ್ಮ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಕಾಪು ಶ್ರೀ ಹಳೆ ಮಾರಿಯಮ್ಮನ ದೇಗುಲ ಜೀರ್ಣೋದ್ಧಾರ ಆಗಬೇಕೆಂದು ಲಕ್ಷಾಂತರ ಭಕ್ತರ ಬಹುಕಾಲದ ಕನಸಾಗಿದ್ದು, ಶ್ರೀದೇವಿಯ ಸಮ್ಮುಖ ಊರಿನ ಗುರು ಹಿರಿಯರ ಗಣ್ಯರ ಸಮಸ್ತ ಭಕ್ತಾದಿಗಳ ಸಹಭಾಗಿತ್ವದಲ್ಲಿ ಇದಕ್ಕೆ ಮುನ್ನುಡಿ ಇಡಲಾಗ್ತಾ ಇದೆ. ಅಂದು ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಕಾಪು ಶ್ರೀ ವೆಂಕಟರಮಣ ಹಾಗೂ ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಕೆ ಕಮಲಾಕ್ಷ ಭಟ್, ಧಾರ್ಮಿಕ ವಿದ್ವಾಂಸರು, ಪ್ರಸಿದ್ಧ ಪಂಚಗರ್ತರು ಹಾಗೂ ಶ್ರೀ ವೆಂಕಟರಮಣ ದೇವಸ್ಥಾನದ ಶ್ರೀ ವೆಂಕಟರಮಣ ದೇವಸ್ಥಾನದ ತಂತ್ರಿಗಳಾದ ಡಾಕ್ಟರ್ ಎಂ ಪಂಡಿತ ನರಸಿಂಹ ಆಚಾರ್ಯ ಮಂಗಳೂರು ಉಪಸ್ಥಿತರಿರುವರು. ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಶ್ರೀ ವೆಂಕಟರಮಣ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕಾಪು ಇದರ ಮಾಜಿ ಅಧ್ಯಕ್ಷ ಗೋಕುಲ್ ದಾಸ ಆನಂದರಾಯ ಶೆಣೈ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಶಾಸಕರಾದ ವೇದವ್ಯಾಸ್ ಕಾಮತ್, ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹನಾಯಕ, ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಜಿಎಸ್ಬಿ ಸರ್ವ ದೇವಾಲಯದ ಒಕ್ಕೂಟದ ಅಧ್ಯಕ್ಷ ಅತುಲ್ ಕುಡ್ವಾಮುಲ್ಕಿ, ಕಾಪು ಮಹತೋಬರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಕ್ತೇಸರ ಮನೋಹರ್ ಶೆಟ್ಟಿ, ಕಾಪು ಶ್ರೀ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ್ ಶೆಟ್ಟಿ, ಕಾಪು ಬಿಲ್ಲವ ಸಂಘದ ಅಧ್ಯಕ್ಷ ವಿಕ್ರಮ್ ಕಾಪು, ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರ ಮೋಹನ್ ಬಂಗೇರ, ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಕೋಶಾಧಿಕಾರಿ ಲಕ್ಷ್ಮೀನಾರಾಯಣ ನಾಯಕ್ ಕಾಪು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶ್ರೀ ರಾಜೇಶ್ ಶೆಣೈ ಮಜೂರ್ ಅವರು ಹಾಗೂ ಶ್ರೀ ಚಂದ್ರಕಾಂತ್ ಕಾಮತ್ ಪ್ರಬಂಧಕರು ನಮ್ಮ ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನವರು ಉಪಸ್ಥಿತರಿದ್ದಾರೆ. ತಮಗೆಲ್ಲ ತಿಳಿದಂತೆ ನಾಳ್ದು ಬರುವ ತಾರೀಕು 25, 26 ಮಂಗಳವಾರ ಬುಧವಾರ ನಮ್ಮ ತುಳುನಾಡಿನ ಒಂದು ಸಪ್ತ ಜಾತ್ರೆಯಲ್ಲಿ ಒಂದು ಪ್ರಸಿದ್ಧವಾದಂತಹ ಒಂದು ಸುಗ್ಗಿಮಾರಿ ಪೂಜೆ ನಡೆಯಲಿದೆ. ಈ ಒಂದು ಸುಗ್ಗಿಮಾರಿ ಪೂಜೆಯು ನಮ್ಮ ಕಾಪುಪೇಟೆ 10 ಸಂಸ್ಥರು, ಅದೇ ರೀತಿ ಆಡಳಿತ ಮಂಡಳಿ, ಅರ್ಚಕರು, ಚಾಕ್ರಿಯವರು, ಸೀಮೆಯವರು, ಹೋಬಳಿಯವರು, ಊರ ಪರವರ ಭಕ್ತರು ಸೇರಿ ಕೊಡುವಂಥ ಒಂದು ಮಹಾಜಾತ್ರೆ, ಒಂದು ಮಹಾಸೇವೆನೇ. ಈ ಒಂದು ಮಹಾಸೇವೆಯು ಈ ಒಂದು ಸುಗ್ಗಿಮಾರಿ ಪೂಜೆಯ ಮಹಾಸೇವೆಯು ಪೂರ್ವ ಪದ್ಧತಿಯಂತೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದ್ದು, ಈ ಒಂದು ಹಳೆ ಮಾರಿಯಮ್ಮ ದೇವಸ್ಥಾನದ ಈ ಒಂದು ಪರ್ವಕಾಲದಲ್ಲಿ, ಸುಗ್ಗಿಮಾರಿ ಪೂಜೆ ಪರ್ವಕಾಲದಲ್ಲಿ ನಾವು ಈ ನಮ್ಮ ಕ್ಷೇತ್ರದ ಒಂದು ಜೀರ್ಣೋದ್ಧಾರ ಮಾಡಬೇಕಾ ಒಂದು ಸಂಕಲ್ಪ ಮಾಡಿದ್ದೇವೆ. ಇದಕ್ಕಿಂತ ಮೊದಲು ನಾವು 2023ರಲ್ಲಿ ನಮ್ಮ ಗುರುಗಳಾದ ಕಾಶಿ ಮಠಾಧಿಪತಿ ಶ್ರೀಮದ್ ಸಂಯಮಿಂದ ತೀರ್ಥ ಸ್ವಾಮೀಜಿಯವರ ಅನುಗ್ರಹ ಪ್ರಸಾದ ಪಡೆದು ಸುತ್ತುಪೋಳಿ ಜೀರ್ಣೋದ್ಧಾರದ ಒಂದು ಕಾರ್ಯಕ್ರಮವನ್ನು ಮಾಡಲು ಒಂದು ಮುಷ್ಟಿ ಕಾಣಿಕೆ ಮುಖಾಂತರ ಪ್ರಾರಂಭ ಅವರೊಂದು ಅನುಗ್ರಹ ಪ್ರಸಾದ ಪಡೆದು ಈ ಒಂದು ಕಾರ್ಯಕ್ರಮ ಅಂದು ನವರಾತ್ರಿಯ ಮೊದಲನೇ ದಿನ 2023ರಲ್ಲಿ ಮುಷ್ಟಿ ಕಾಣಿಕೆ ಕಾರ್ಯಕ್ರಮ ಒಂದು ವಿಜೃಂಭಣೆಯಲ್ಲಿ ನಡೆಯಿತು. ಅದ ನಂತರ ಇದು 2ನೇ ಹಂತದ್ದು. ಈ ಒಂದು ಏನಂದರೆ, ಈಗ ಕೇವಲ ಒಂದು ಸುತ್ತುಪೌಳಿ ಅಲ್ಲ, ಒಂದು ಸಮಗ್ರ ಜೀರ್ಣೋದ್ಧಾರ ಆಗಬೇಕು. ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ದೇವಿಯಲ್ಲಿ ಒಂದು ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಭಕ್ತರು ಸೇರಿ ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ಒಂದು ಪ್ರಾರ್ಥನೆ ಮಾಡಬೇಕು, ಸಂಕಲ್ಪ ಮಾಡಬೇಕು ಎಂಬ ಒಂದು ಅಭಿಪ್ರಾಯದಿಂದ ನಾಳ್ದು ಸುಗ್ಗಿಮಾರಿ ಪೂಜೆಯ ಒಂದು ಪರ್ವಕಾಲದಲ್ಲಿ ಒಂದು ನಮ್ಮ ಈ ಸಮಗ್ರ ಜೀರ್ಣೋದ್ಧಾರದ ಮಹಾಸಂಕಲ್ಪಕ್ಕೆ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಮಹಾಸಂಕಲ್ಪದಲ್ಲಿ ಎಲ್ಲರ ಭಕ್ತರ ಒಂದು ಅನುಕೂಲಕ್ಕಾಗಿ ನಾವೊಂದು ಮೂಲಧನ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಒಂದು ಮೂಲಧನ ಅಭಿಯಾನ ಕಾರ್ಯಕ್ರಮ ಅಂದರೆ ನಮ್ಮ ಒಂದು ಆಸೆ ಅಂತಂದರೆ, ಈ ಒಂದು ಸಮಗ್ರ ಜೀರ್ಣೋದ್ಧಾರಕ್ಕೆ ಪ್ರತಿಯೊಬ್ಬರ ಭಕ್ತರಿದು ಒಂದು ಕಿಂಚಿತ್ ಒಂದು ಸೇವೆ ಅಂದರೆ ಕಿಂಚಿತ್ ದೇಣಿಗೆ ಬರಬೇಕು. ಅದರಿಂದಾಗಿ ಈ ಅಭಿಯಾನದ ಅಡಿಯಲ್ಲಿ ಪ್ರತಿಯೊಂದು ಭಕ್ತರಿಗೆ ನಾವು ಉಚಿತವಾಗಿ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡ್ತೇವೆ. ಈ ಒಂದು ಕಾಣಿಕೆ ಡಬ್ಬಿಯವರು ಅವರ ಮನೆಯಲ್ಲಿ ಅಥವಾ ಅವರ ಅಂಗಡಿಯಲ್ಲಿ ವ್ಯವಹಾರ ಮಾಡುವ ಸ್ಥಳದಲ್ಲಿ ಅವರು ಏನಾದರೂ ಒಂದು ನಮ್ಮ ಮಗುವಿನ ಬಾಂಧವರು ಅವರ ಬೋಟಿನಲ್ಲಿ, ಅದೇ ರೀತಿ ಯಾರಾದರೂ ಗಾಡಿಯೆಲ್ಲ ನಡೆಸ್ತಾರೋ ಆ ವ್ಯವಹಾರದಲ್ಲಿದ್ದವರು ಅವರ ಗಾಡಿಯಲ್ಲಿ, ಹಾಗೆ ಎಲ್ಲಿ ಬೇಕಾದ್ರೂ ಅದನ್ನು ಇಟ್ಕೊಂಡು ಅದರಲ್ಲಿ ಯಾವಾಗಲೂ ಅಂದರೆ ಡೈಲಿ ಅಥವಾ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅಥವಾ ಯಾವ ಶುಭ ಸಮಾರಂಭದಲ್ಲಿ ಏನಾದರೂ ಕಾರಣ ಇದ್ದಾಗ ದೇವರ ಒಂದು ನೆನಪು ಮಾಡಿ ಪ್ರಾರ್ಥನೆ ಮಾಡಿ ಅದರಲ್ಲಿ ಒಂದು ಮೂಲಧನ ಅಂತ ಒಂದು ಕಾಣಿಕೆ ಆಗ್ತಾ ಬಂದು, ಆ ಒಂದು ಕಾಣಿಕೆ ಡಬ್ಬಿಯು ಒಮ್ಮೆ ತುಂಬಿದ ಮೇಲೆ ಆ ಕಾಣಿಕೆ ಡಬ್ಬಿಯನ್ನು ದೇವಸ್ಥಾನಕ್ಕೆ ತಂದವರು ಸಮರ್ಪಣೆ ಮಾಡ್ಬೋದು. ಈ ಒಂದು ಅಭಿಯಾನವು ಜೀರ್ಣೋದ್ಧಾರ ಮುಗಿಯೋ ತನಕ, ಸದ್ಯದ ಪ್ರಕಾರ ಒಂದು 2 ವರ್ಷದ ಬಳಿಕ ನಾವು
ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸಮಗ್ರ ಜೀರ್ಣೋದ್ಧಾರ. ಅದ ನಂತರ ನಾವೊಂದು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿ ಅದ ನಂತರ ಅದಕ್ಕೆ ಬೇಕಾದರೆ ಯಾವ ನಕ್ಷೆ ಎಲ್ಲ ಮಾಡಿಕೊಂಡು ಸಮಗ್ರ ಜೀರ್ಣೋದ್ಧಾರಕ್ಕೆ ಬೇಕಾದ ಎಲ್ಲ ತಯಾರಿ ಮಾಡಿಕೊಂಡು ಬಹುಶಃ ಒಂದು 2028-29 ಸಮಯದಲ್ಲಿ ಜೀರ್ಣೋದ್ಧಾರ ಮಾಡಬೇಕಂತ ಈಗ ಸದ್ಯದ ನಮ್ಮ ಒಂದು ಅಭಿಪ್ರಾಯ. ಅದಕ್ಕಿಂತ ಮುಂಚೆ ಎಲ್ಲ ಭಕ್ತರದೊಂದು ಆ ಒಂದು ಜೀರ್ಣೋದ್ಧಾರಕ್ಕೆ ಮೂಲಧನ ಬೇಕು ಎಂಬ ಕಾರಣದಿಂದಾಗಿ ಅವ್ರಿಗೂ ಒಂದು ಯಾವುದೇ ರೀತಿಯ ಕಷ್ಟ ಬರದೆ ಅವ್ರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಕಾಣಿಕೆ ಡಬ್ಬಿಯನ್ನು ಕೊಡುವ ಒಂದು ಅಭಿಯಾನವನ್ನು ನಾವು ನಾಳ್ದು 25ರಂದು ರಾತ್ರಿ 9 ಒಂದು ಸಭಾ ಕಾರ್ಯಕ್ರಮ ಮುಖಾಂತರ ಇದನ್ನು ನಾವು ಪ್ರಾರಂಭ ಮಾಡಲಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಬಂದು ಅವರಾಗಲಿ ಅವರ ಮನೆಯವರಿಗಾಗಲಿ ಅವರ ಯಾವುದೇ ಸಂಬಂಧಿಕರಿಗೆ ಬೇಕಾದರೆ ಅವರು ಕಾಣಿಕೆ ಡಬ್ಬಿಯನ್ನು ತಗೊಂಡು ಹೋಗಿ ಅದು ಒಮ್ಮೆಲೇ ಕೊಡಬೇಕಂತಿಲ್ಲ, ಅದು ಕಾಣಿಕೆ ಡಬ್ಬಿಯು ತುಂಬಿದ ಹಾಗೆ ಅವರು ಆಗಾಗ ಬಂದು ನಮಗೆ ಇಲ್ಲಿ ಸಮರ್ಪಣೆ ಮಾಡಿದರೆ ನಾವು ಆ ಒಂದು ಪ್ರತಿಯೊಂದು ಕಾಣಿಕೆ ಡಬ್ಬಿಯಲ್ಲಿ ಒಂದು ಸೀರಿಯಲ್ ನಂಬರ್ ಇರ್ತದೆ. ಆ ಸೀರಿಯಲ್ ನಂಬರ್ ಮತ್ತು ಅವರಿಗೆ ಕಾಣಿಕೆ ಡಬ್ಬಿ ಕೊಡುವಾಗ ಅವರ ಒಂದು ಮೊಬೈಲ್ ನಂಬರ್ ಅವರ ಹೆಸರನ್ನು ನಾವು ನಮ್ಮ ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡ್ತೇವೆ. ಅವರು ಪ್ರತಿ ಸಲ ಅದು ಕಾಣಿಕೆ ಡಬ್ಬಿ ತುಂಬಿದ ಹಾಗೇ ನಮಗೆ ತಂದು ಕೊಟ್ಟ ಹಾಗೆ ನಾವು ಅವರ ಹೆಸರಿನಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ತಾ ಹೋಗ್ತೇವೆ. ಕೊನೆಗೆ ಜೀರ್ಣೋದ್ಧಾರ ಸಮಯದಲ್ಲಿ ಅವರಿಗೆ ಎಲ್ಲ ಎಷ್ಟು ಸಲ ತಂದು ಕೊಟ್ಟಿದ್ದಾರೋ ಅದೆಲ್ಲ ಮೊತ್ತವನ್ನು ನಾವು ಟೋಟಲ್ ಮಾಡುವಾಗ ಒಂದು ಮೂಲಧನ ಅವರ ಒಂದು ಮನೆಯಿಂದ ಅವರಿಂದಾಗಿ ಬಂದಿದೆ ಅಂತ ಸಮರ್ಪಣೆ ಆಗಿದೆ ಅಂತ ಒಂದು ಲೆಕ್ಕ ಅವ್ರಿಗೂ ಸಿಗುತ್ತದೆ. ಈ ಒಂದು ಅಭಿಯಾನ ಪ್ರಾರಂಭ ಮಾಡಲು ಈಗಾಗಲೇ ಮೊನ್ನೆ 18ನೇ ತಾರೀಕು ಮಂಗಳವಾರ ಕುರಿಬಿಟ್ಟು ದಿನ ನಾವು ದೇವರ ಒಂದು ಅನುಗ್ರಹ ಪ್ರಸಾದ ಪಡೆದು ಸಮಗ್ರ ಜೀರ್ಣೋದ್ಧಾರಕ್ಕೆ ಒಂದು ಸಂಕಲ್ಪಕ್ಕೆ ನಾವು ಇಂಥ ಒಂದು ಸಭಾ ಕಾರ್ಯಕ್ರಮ ಮಾಡಿ ಎಲ್ಲ ಭಕ್ತರಿಗೆ ಒಂದು ಕಾಣಿಕೆ ಡಬ್ಬಿ ಕೊಡ್ತೇವಂತ ಒಂದು ಪ್ರಾರ್ಥನೆ ಮಾಡಿದಾಗ ದೇವರೊಂದು ಒಳ್ಳೆಯ ಒಂದು ಪ್ರಸಾದವನ್ನು ಕೊಟ್ಟು ನೀವು ಎಲ್ಲರನ್ನು ಸೇರಿಸಿ ಮಾಡಿ ಆಗಿದಷ್ಟು ಬೇಗ ಧನಲಕ್ಷ್ಮಿ ರೂಪದಲ್ಲಿ ನಿಂತು ನಾನು ಮಾಡಿಸಿ ಕೊಡ್ತೇನೆ ಎಂಬ ಒಂದು ಅನುಗ್ರಹ ಪ್ರಸಾದ ನಮಗೆ ಮೊನ್ನೆ ಪಡೆದಿದ್ದೇವೆ. ಅದೇ ರೀತಿ ನಾಳ್ದು 25ನೇ ತಾರೀಕು ರಾತ್ರಿ 9 ನಮ್ಮ ಊರ ಗಣ್ಯರು ಹಿರಿಯರು ಎಲ್ಲರೂ ಸೇರಿ ಒಂದು ಸಭಾ ಕಾರ್ಯಕ್ರಮ ಮಾಡಬೇಕಂತ ನಾವೊಂದು ಆಲೋಚನೆ ಮಾಡಿದ ಪ್ರಕಾರ ನಾವೊಂದು ಸಭಾ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ನೀಡಿದ್ದೇವೆ. ಎಲ್ಲರೂ ಅದಕ್ಕೆ ಬರ್ತಿದ್ದಾರೆ. ಈ ಒಂದು ಸಭಾ ಕಾರ್ಯಕ್ರಮ ನಾಳ್ದು ರಾತ್ರಿ 7 ಗಂಟೆಗೆ ಮೊದಲಿಗೆ ವೆಂಕಟರಮಣ ದೇವಸ್ಥಾನದಲ್ಲಿ ವೆಂಕಟರಮಣ ದೇವರ ಹೂವಿನ ಪೂಜೆ ನಡೆಯುತ್ತದೆ. ಹೂವಿನ ಪೂಜೆ ನಂತರ ದೇವರ ಬಂಗಾರವನ್ನು ಆಭರಣವನ್ನು ನಾವು ರಜತ ರಥದಲ್ಲಿ ಮೆರವಣಿಗೆ ಮೂಲಕ ಮಾರಿಗುಡಿ ತಲುಪಿದ ಮೇಲೆ ಅದೇ ರೀತಿಯಲ್ಲಿ ನಮ್ಮ ಈ ಕ್ಷೇತ್ರದ ವಿಶೇಷ ಆ ದಿನ ಸುಗ್ಗಿಮಾರಿ ಪೂಜೆ ದಿನ ವರ್ಷದಲ್ಲಿ ಒಂದಿನ ಗೋಪುರ ಪೂಜೆ. ದೇವರು ಗೋಪುರ ಮೇಲೆ ಕೂತ್ಕೊಂಡಿರುವಾಗ ಒಂದು ಪೂಜೆ ಒಂದು ನಡೆಯಲಿದೆ. ಆ ಒಂದು ಸಾಧಾರಣ 8 ಗೋಪುರ ಪೂಜೆ ನಡೆಯಲಿದೆ. ಅದನಂತರ 9 ಈ ಒಂದು ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಶುಭ ಉಪಸ್ಥಿತಿಯನ್ನು ನಮ್ಮ ದೇವಾಲಯದ ಅರ್ಚಕರಾದ ವೇದಮೂರ್ತಿ ಕೆ ಕಮಲಾಕ್ಷ ಭಟ್ನವರು ಹಾಗೂ ಅದೇ ರೀತಿಯಲ್ಲಿ ನಮ್ಮ ಸಮಾಜದ ವಿದ್ವಾಂಸರು ಡಾಕ್ಟರ್ ಎಂ ಪಂಡಿತ್ ನರಸಿಂಹಾಚಾರ್ಯ ಅವರು ಧಾರ್ಮಿಕ ವಿದ್ವಾಂಸರು ತಂತ್ರಿಗಳು ಮಂಗಳೂರು ವೆಂಕಟರಮಣ ದೇವಸ್ಥಾನ ಅವರು ಬರಲಿದ್ದಾರೆ. ಮುಖ್ಯ ಅತಿಥಿಯಾಗಿ ನಮ್ಮ ಊರಿನವರೆಲ್ಲ ಗಣ್ಯರಿದ್ದಾರೆ. ಸೊ ಈ ಸಮಾರಂಭದ ಸಭಾಧ್ಯಕ್ಷವನ್ನು ಶ್ರೀ ಗೋಕುಲದಾಸ್ ಆನಂದರಾಯ ಶೆಣೈ ನಮ್ಮ ವೆಂಕಟರಮಣ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಅವರು ಸಭಾಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಯಾಗಿ ಮೊದಲಿಗೆ ನಮ್ಮ ಹಿರಿಯರು ಈ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಶ್ವರು ಶ್ರೀ ಶ್ರೀಧರ್ ಶೆಣೈ ಅವರಿದ್ದಾರೆ. ಅವರೊಂದಿಗೆ ಶ್ರೀ ಗುರ್ಮೆ ಸುರೇಶ್ ಶೆಟ್ಟರು ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ, ಅದೇ ರೀತಿ ಮಾಜಿ ಶಾಸಕರಾದ ಶ್ರೀ ವಿನಯ್ ಕುಮಾರ್